ಇಷ್ಟೊಂದು ಜನ ಎಲ್ಲಂತ ನೋಡ್ತಿದ್ರೆ ಇದು ಬಂದ್ಬಿಟ್ಟು ನಮ್ಮ ವರ್ಷದಲ್ಲಿ ಬಂಡಿ ಹಬ್ಬ ಅಂತ. ಇದು ವರ್ಷಕ್ಕೊಂದ್ಸತಿ ಬರೋ ಜಾತ್ರೆ ಇಲ್ಲಿಂದು. ಹಂಗೆ ಇವತ್ತು ಈ ಜಾತ್ರೆಲಿ ನಾವ್ ಎಲ್ಲೆಲ್ಲಿ ಹೋಗ್ತೀವಿ ಏನೇನ್ ಮಾಡ್ತೀವಿ ಅಂತ ಎಲ್ಲದೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಕೊನೆ ತನಕ ನೋಡ್ರಿ. ಹಂಗೆ ಇಲ್ಲಿ ದೇವ್ರು ಬರೋ ಟೈಮ್ ಆಗಿತ್ತು, ಅದಕ್ಕೆ ನಾವು ಬಂದ್ ನಿಂತಿದ್ದು ಇಲ್ಲಿ. ಹಂಗೆ ದೇವ್ರಿಗೆ ಕರ್ಕೊಂಡು ಈ ಕಡೆ ಬರ್ತಾ ಇದ್ರು. ಹಂಗೆ ನೀವು ನೋಡ್ಬೋದು ಇಲ್ಲಿನ ದೇವ್ರೆಲ್ಲ ಯಾವ ತರ ಬರುತ್ತೆ ಅಂತ. ನೋಡ್ತಿದ್ರೇನೆ ಮೈಯೆಲ್ಲ ಜುಮ್ ಆಗತ್ತೆ. ಹಂಗೆ ಇದ್ ನೋಡ್ಕೊಂಡು ನಾನ್ ಬಂದಿದ್ದು ಮನೆ ಹತ್ರ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಸುಮ್ನೆ ಬೋರ್ ಆಗ್ತಿದೆ ಅಂತ ಕೂತಿದ್ದೆ. ಅವಾಗ್ಲೇ ನಮ್ಮ ಅಣ್ಣ ಅಂದ ಹೊರಗೆ ಹೋಗೋಣ ಬಾ ಅಂತ. ಹಂಗೆ ಅವನು ಊರ್ ತೋರಿಸ್ತೀನಿ ಅಂದ, ಅದಕ್ಕೆ ನಾನು ಅವನ ಜೊತೆ ಹೋದೆ. ಹಂಗೆ ಸುತ್ತ ಹಾಕೊಂಡು ಮನೆ ಹತ್ರ ಬಂದೆ. ಮನೆ ಹತ್ರ ಬಂದಾಗ ಕೋಳಿ ಎಲ್ಲ ಕಟ್ ಮಾಡ್ತಿದ್ರು. ಹಾಗೆ ಅಡಿಗೆ ಎಲ್ಲ ರೆಡಿ ಆಗ್ತಾ ಇತ್ತು. ಅವಾಗ್ಲೇ ನಮ್ ಬೆಕ್ಕು ಏನ್ ಮಾಡಿದೆ ಗೊತ್ತಾ, ಯಾವ್ದೋ ಕಾಗೆ ಹಿಡ್ಕೊಂಡು ಮನೆ ಒಳಗೆ ಹೋಗ್ಬಿಟ್ಟಿದೆ. ಅದಕ್ಕೆ ಕಾಗೆ ಎಲ್ಲ ಕಾವ್ ಕಾವ್ ಅಂತ ಕೂಗ್ತಾ ಇದ್ದೇವೆ, ನೀವೇ ಕೇಳಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಕ್ಬೇಡಿ. ಹಂಗೆ ಊಟನೂ ರೆಡಿ ಆಗಿತ್ತಂತ ಊಟ ಮಾಡ್ಕೊಂಡು ನಾನು ಇವನು ಹೋದ್ವಿ ಮೀನ್ ಹಿಡಿಯಕ್ಕೆ. ಇಲ್ಲಿ ಬಂದ್ ನೋಡಿದ್ರೆ ಒಂದ್ ಮೀನು ಸಿಕ್ಕಿಲ್ಲ ನಮಗೆ. ಅದಕ್ಕೆ ನಾವು ಹಿಡಿದ್ವಿ ಸಿಂಗಡಿ. ಹಂಗೆ ನೆಂಟ್ರು ಮನೆಗ್ ಬಂದ್ವಿ. ಇಲ್ಲಿ ಬಂದ್ ನೋಡಿದ್ರೆ ಈ ನಾಯಿ ಈ ತರ ಸ್ವಾಗತ ಮಾಡದ ನಮಗೆ. ಇಲ್ಲಿ ಬಂದ್ ಇದ್ರ ತನೂ ಸ್ವಾಗತ ಮಾಡಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ ನಮ್ಮ ಅಜ್ಜಿ ಮನೆ ಕಡೆ. ಹಂಗೆ ನಾನು ಬರ್ತಾ ಪೆಪ್ಸಿ ತಂದಿದ್ದೆ, ಅದು ಕೋಕಮ್ ಅಂತಾರ ಅದಕ್ಕೆ. ಅದ್ ನಾನು ಹೆಂಗ್ ಕುಡಿಸ್ತೀನಿ ಮಕ್ಳಿಗೆ ಅಂತ ನೀವೇ ನೋಡ್ರಿ. ಹಂಗೆ ಅವರಿಗೆಲ್ಲ ಜ್ಯೂಸ್ ಕುಡಿಸಿ ನಾನು ಕೂತೆ ಊಟ ಮಾಡಕ್ಕೆ. ಹಾಗೆ ಎಲ್ಲರೂ ಕೇಳ್ತಿದ್ರು, ನೀವು ತುಂಬಾ ದಿವಸ ಆಯ್ತಾರ ಬ್ಲಾಗ್ ಯಾಕೆ ಮಾಡ್ತಿಲ್ಲ ಅಂತ. ಯಾಕಂದ್ರೆ ಕೆಲವೊಂದು ರೀಸನ್ ಇಂದ ಮಾಡ್ತಿರ್ಲಿಲ್ಲ. ಹಾಗೆ ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಸಪೋರ್ಟ್ ತುಂಬಾ ಬೇಕಾಗಿದೆ ನನಗೆ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್.